ಇನ್ನು ಸಿಎಂ ಕುಮಾರಸ್ವಾಮಿಯಿಂದ ಶೃಂಗೇರಿ ಶಾರದಾಂಬೆ ದರ್ಶನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ವ್ಯಂಗ್ಯವಾಡ್ತಾ ಇದೆ. ಸಿಎಂ ಕುಮಾರಸ್ವಾಮಿ ಶಾರದಾಂಬೆ ಕ್ಷೇತ್ರಕ್ಕೆ ಭೇಟಿಯನ್ನ ಕೊಡ್ತಾ ಇದ್ದಾರೆ, ಶಾರದಾಂಬೆಯ ದರ್ಶನವನ್ನ ಪಡಿತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಬಿಜೆಪಿ ಇವರ ಪ್ರವಾಸ ಏನಿದೆ, ಸಿಎಂ ಕುಮಾರಸ್ವಾಮಿ ಅವರ ಪ್ರವಾಸವನ್ನ ವ್ಯಂಗ್ಯ ಆಡ್ತಾ ಇದೆ. ಅದು ಟ್ವೀಟ್ನ ಮುಖಾಂತರ ಶಾರದಾಂಬೆಯ ದರ್ಶನದಿಂದ ಸಿಎಂ ಅವರ ಮನಸ್ಸು ಪರಿವರ್ತನೆಯಾಗಲಿ, ದಂಧೆಯನ್ನ ಸಿಎಂ ಕುಮಾರಸ್ವಾಮಿ ಬಿಡ್ಲಿ, ರಾಜ್ಯದ ಅಭಿವೃದ್ಧಿಯತ್ತ ಗಮನ ಹರಿಸಲಿ ಅಂತ ಹೇಳಿ ದೇವಿ ಸಿಎಂಗೆ ಸದ್ಬುದ್ಧಿಯನ್ನ ನೀಡಲಿ. ದೇಗುಲ ಪ್ರವಾಸ ಯಾವ ರೀತಿಯಾಗಿ ಕೈಗೊಳ್ತಾ ಇದ್ದಾರೋ ಅದೇ ರೀತಿಯಾಗಿ ರಾಜ್ಯ ಪ್ರವಾಸ ಕೈಗೊಳ್ಳೋದಕ್ಕೂ ಕೂಡ ಅವರಿಗೆ ದೇವಿ ಸದ್ಬುದ್ಧಿಯನ್ನ ಕೊಡ್ಲಿ ಅಂತ ಹೇಳಿ ಬಿಜೆಪಿ ವ್ಯಂಗ್ಯ ಆಡ್ತಾ ಇದೆ. ಶಾರದಾಂಬೆಯ ದರ್ಶನಕ್ಕೆ ತೆರಳುತ್ತಾ ಇರುವಂತಹ ಸಿಎಂ ಕುಮಾರಸ್ವಾಮಿಗೆ ಸದ್ಬುದ್ಧಿ ಸಿಗಲಿ, ದಂಧೆ ಅಂತ ಕೆಲಸಗಳನ್ನ ಸಿಎಂ ಕುಮಾರಸ್ವಾಮಿ ಬಿಡ್ಲಿ. ಶೃಂಗೇರಿ ಶಾರದಾಂಬೆಯ ದರ್ಶನದಿಂದ ಸಿಎಂ ಮನಸ್ಸು ಪರಿವರ್ತನೆಯಾಗಲಿ, ದಂಧೆಯನ್ನ ಬಿಟ್ಟು ನೆನಗುದಿಗೆ ಬಿದ್ದಿರುವ ನಾಡಿನ ಅಭಿವೃದ್ಧಿಯನ್ನ ಗಮನ ಹರಿಸುವ ಸದ್ಬುದ್ಧಿಯನ್ನ ದೇವಿ ಕರುಣಿಸಲಿ. ನಿರಂತರವಾಗಿ ನಡೀತಾ ಇರುವಂತಹ ದೇಗುಲ ಪ್ರವಾಸದಂತೆ ರಾಜ್ಯ ಪ್ರವಾಸವನ್ನು ಮಾಡುವ ಮನಸ್ಸನ್ನ ಅನುಗ್ರಹಿಸಲಿ. ಶುಭ ಪ್ರಯಾಣ HD ಕುಮಾರಸ್ವಾಮಿ ಅವರೇ ಅನ್ನುವಂತಹ ನಿಟ್ಟಿನಲ್ಲಿ ಬಿಜೆಪಿ ತನ್ನ ಅಫಿಷಿಯಲ್ ಟ್ವಿಟರ್ ಅಕೌಂಟ್ ಮೂಲಕ ವ್ಯಂಗ್ಯ ಆಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ಒಂದು ಕಡೆ ಸಿಎಂ ಕುಮಾರಸ್ವಾಮಿ ಶಾರದಾಂಬೆಯ ದರ್ಶನವನ್ನು ಪಡಿತಾ ಇದ್ದಾರೆ, ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದಾರೆ. ಅದರ ಮಧ್ಯದಲ್ಲೇ ಬಿಜೆಪಿ ವ್ಯಂಗ್ಯ ಆಡ್ತಾ ಇದ್ದು, ಯಾವ ರೀತಿಯಾಗಿ ದೇಗುಲ ಪ್ರವಾಸ ಕೈಗೊಳ್ತಾ ಇದ್ದೀರೋ ರಾಜ್ಯ ಪ್ರವಾಸವನ್ನು ಕೈಗೊಳ್ಳಿ, ನೀವು ರಾಜ್ಯ ಪ್ರವಾಸ ಕೈಗೊಳ್ಳುವಂತಹ ಸದ್ಬುದ್ಧಿಯನ್ನ ದೇವಿ ನಿಮಗೆ ನೀಡಲಿ ಅಂತ ಹೇಳಿ ಇದು ಶೃಂಗೇರಿಯ ಶಾರದಾಂಬೆಯ ದರ್ಶನಕ್ಕೆ ಅಂತ ಹೇಳಿ ಇವತ್ತು HD ದೇವೇಗೌಡರ ಕುಟುಂಬ ಆಗಮಿಸುತ್ತೆ ಅನ್ನುವಂಥದ್ದು ಈಗಾಗಲೇ ನಿರ್ಧರಿತವಾಗಿದ್ದಂತಹ ಪ್ರೋಗ್ರಾಮ್. ಅದು ಈಗಾಗಲೇ HD ದೇವೇಗೌಡರು ಆಗಮಿಸಿದ್ದಾರೆ ಶಾರದಾಂಬೆಯ ಪೀಠಕ್ಕೆ. ಅವರ ಹಿಂಭಾಗದಲ್ಲೇ ಸೊಸೆ ಅನಿತಾ ಕುಮಾರಸ್ವಾಮಿ ಇದ್ದಾರೆ. ಅನಿತಾ ಕುಮಾರಸ್ವಾಮಿ ಅವರು ಕೂಡ ಈಗಾಗಲೇ ಶಾರದಾಂಬೆಯ ಪೀಠಕ್ಕೆ ಶೃಂಗೇರಿಗೆ ಬಂದು ತಲುಪಿದ್ದಾರೆ. HD ದೇವೇಗೌಡರಿದ್ದಾರೆ, ಜೊತೆಗೆ ಅನಿತಾ ಕುಮಾರಸ್ವಾಮಿ ಇದ್ದಾರೆ. ದೇವೇಗೌಡರ ಕುಟುಂಬ ಇವತ್ತು ಪೂಜೆಯನ್ನು ಸಲ್ಲಿಸುತ್ತೆ. ವಿಶೇಷವಾದಂಥ ಪೂಜೆಯನ್ನು ಶಾರದಾಂಬೆಗೆ ಸಲ್ಲಿಸುವ ಮೂಲಕ ಅನುಗ್ರಹ ನೀಡು ತಾಯಿ ಅಂತ ಬೇಡಿಕೊಳ್ಳೋರಿದ್ದಾರೆ. HD ದೇವೇಗೌಡರಿದ್ದಾರೆ, ಅವರ ಪತ್ನಿ ಚೆನ್ನಮ್ಮ ಇದ್ದಾರೆ, ಅನಿತಾ ಕುಮಾರಸ್ವಾಮಿ ಇದ್ದಾರೆ. ಕುಟುಂಬ ಸಮೇತರಾಗಿ ಬಂದು ಅಲ್ಲಿ ಪೂಜೆಯನ್ನು ಸಲ್ಲಿಸ್ತಾರೆ ಅನ್ನುವಂಥ ಮಾಹಿತಿ ಇತ್ತು. ಈಗಾಗಲೇ ಪೂಜೆಯನ್ನು ಸಲ್ಲಿಸೋಕೆ HD ದೇವೇಗೌಡರು, ಅವರ ಪತ್ನಿ ಚೆನ್ನಮ್ಮ, ಜೊತೆಗೆ ಸೊಸೆ HD ಕುಮಾರಸ್ವಾಮಿ ಅವರ ಪತ್ನಿ ಅನಿತಾ ಕುಮಾರಸ್ವಾಮಿ ಆಗಮಿಸಿದ್ದಾರೆ.